ಹಾಗೆ. ಈಗ ನೀವು ದುಬೈಯಿಂದ ಬಂದ್ರಿ, ಮೊಬೈಲ್ ಶಾಪ್ ಇಟ್ರಿ, ಅದರಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ, ಟೆಕ್ನಿಷಿಯನ್ ಆಗಿ ಅದು ಇದು ಮಾಡ್ತಾ ಇದ್ರಿ. ಯಾವಾಗ ಈ ಒಂದು ಫೀಲ್ಡ್ಗೆ ಎಂಟ್ರಿ ಆದ್ರಿ? NP ಪಾರ್ಟ್ನರ್ ಅಂತ ಹೇಳಿ ಎಂಟ್ರಿ ಆದ್ರಲ್ಲ, ಹೌದು. ಅದು ಹೇಗಾಯ್ತು, ಯಾಕಾಯ್ತು, ಯಾವಾಗ ಇದು ಮಾಡ್ಬೇಕು ಅಂತ ಅನಿಸ್ತು? ಅದ್ರ ಜೊತೆಗೆ ನೀವು ಕಾಮಿಡಿ ಕಂಟೆಂಟ್ ಅನ್ನು ತಗೊಂಡ್ರಿ ಹೌದು ಅಲ್ವಾ? ನಿಮ್ದು ಸ್ಟಾರ್ಟಿಂಗ್ ಇರುವಂತಹ ಲೆವೆಲ್ ಬೇರೆ, ಇವಾಗ ರೀಚ್ ಆದಂತಹ ಲೆವೆಲ್ ಬೇರೆ, ಮಿಡ್ ಅಲ್ಲಿ ಇದ್ದಂತಹ ಲೆವೆಲ್ ಬೇರೆ. ಫಸ್ಟಿಗೆ ನಿಮಗೆ ಇದ್ದಂತಹ ನೆಗೆಟಿವ್ ಬೇರೆ, ಇವಾಗ ಇರುವಂತಹ ಪಾಸಿಟಿವ್ ಬೇರೆ. ಸೊ ಅದೊಂದು ಜರ್ನಿ ತುಂಬಾ ಡಿಫ್ರೆಂಟ್ ಆಗಿರ್ಬೋದು. ನೀವು ಎಲ್ಲ ಒಂದು ಆಂಗಲ್ ಅಲ್ಲಿ ಕಲ್ತ್ಕೊಂಡಿರ್ಬೋದು. ಸೊ ಆ ಜರ್ನಿ ಯಾವಾಗ ಶುರು ಆಯ್ತು, ಯಾಕೆ ಶುರು ಆಯ್ತು, ಅದ್ರ ಜೊತೆಗೆ ಕಾಮಿಡಿ ಕಂಟೆಂಟ್ ಯಾಕೆ ನೀವು ಸೆಲೆಕ್ಷನ್ ಮಾಡ್ಕೊಂಡ್ರಿ? ನಾನು ಮೊದಲು ನನಗೆ 4 ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ 2 ಮಾತ್ರ ಎಲ್ಲರಿಗೂ ಗೊತ್ತಿರೋದು, ನೌಶಾದ್ ಬ್ಲಾಗ್ ಮತ್ತು NP ಪಾರ್ಟ್ನರ್. ಬಾಕಿ ಉಳಿದದ್ದು ನಾನು ಟಾರ್ಗೆಟ್ ಇಲ್ಲಿ ಅವರಿಗೆ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ರೆವೆನ್ಯೂ ಕಡಿಮೆ ಇಲ್ಲಿ, ಅದು ರೀಚ್ ಆದ್ರೆ. ಅದಕ್ಕೆ ಹೊರ ಕಂಟ್ರಿಗೆ ಹೋದ್ರೆ ಜಾಸ್ತಿ ರೆವೆನ್ಯೂ ಬರ್ತದೆ. ನಮ್ಮನ್ನೆಲ್ಲ ಬಿಟ್ಟು ಹೊರಗಡೆ ಬಿಟ್ಟು ಹೋಗಿದ್ರಿ? ಹಾಗೆ ಅಲ್ಲ, ಅಲ್ಲಿಗೆ ನಮ್ಮವರಿಗೋಸ್ಕರ ಬೇರೆ ಇಟ್ಟಿದ್ದೀರಿ? ಬೇರೆ ಇಟ್ಟಿದ್ದೇನೆ, ಅಲ್ಲಿ ಬೇಕು ನಮಗೆ ಬೇಕು. ಅದಕ್ಕೆ ಇಲ್ಲಿಗೆ ಅದು ತೋರಿಸಿದ್ರೆ, ಇಲ್ಲಿಗೆ ಫಾಲೋವರ್ಸ್ ಇಲ್ಲಿದ್ದು ಬಂದ್ರೆ ನಮಗೆ ರೆವೆನ್ಯೂ ಕಡಿಮೆ ಇಲ್ಲಿ. ಅದಕ್ಕೆ ಅದನ್ನು ಹೇಳಲೇ ಇಲ್ಲ ಯಾರಿಗೂ ಕೂಡ. ಕೆಲವರಿಗೆ ಗೊತ್ತಿದೆ, ನನ್ನ ಫ್ರೆಂಡಿನವರಿಗೆಲ್ಲ. ಮತ್ತೆ ನೌಶಾದ್ ಬ್ಲಾಗ್ ಅಂತೇಳಿ ಸ್ಟಾರ್ಟ್ ಮಾಡ್ಲಿಕ್ಕೆ ಕಾರಣ, ನನಗೊಂದು ಕಾಮಿಡಿ ನೋಡುವಾಗ ಇಷ್ಟ ಆಯ್ತು. ಅವಾಗ ನಾನು ಮೊದಲು ಫ್ಯಾನ್ ನೀವು ಕಾಮಿಡಿಯಲ್ಲಿ? ಏನು, ನೀವು ಒಬ್ಬರಿಗೆ ಫ್ಯಾನ್ ಇರ್ಬೋದು, ಈಗ ನಿಮಗೆ ಒಂದಷ್ಟು ಫ್ಯಾನ್ಸ್ ಇದ್ದಾರೆ. ಹೌದು. ಅದಕ್ಕಿಂತ ಮುಂಚೆ ನೀವು ಒಂದು ಕಾಮಿಡಿ ವಿಡಿಯೋಸ್ ಅಲ್ಲಿ ನೋಡಿರ್ಬೋದಲ್ಲ, ಮಲಯಾಳಂನ, ಅವರ ಕಾಮಿಡಿ ನೋಡಿ ಬೆಳೀತಾ ಇದೆ ಅಲ್ಲ. ಮೊದಲದು ನನಗೆ ಇಷ್ಟ ಮೊದಲಿಂದ ಅವರು. ಇವಾಗ ಮತ್ತೆ ಸೂರಜ್ ಎಲ್ಲ ಬಂದ್ರಲ್ಲ, ಹಾಗೆ. ಮತ್ತೆ ತಮಿಳಲ್ಲಿ ವಡಿವೇಲ್, ಹಾಗೆ. ನಮ್ಮ ಕನ್ನಡದಲ್ಲಿ ನಮ್ಮ ದೊಡ್ಡಣ್ಣ, ಹಾಗೆ. ಇದು ಯಾವಾಗ ನಿಮ್ದು ಶುರು ಆಯ್ತು ಜರ್ನಿ ವಿಡಿಯೋ? ನಾನು ಒಂದು ವಿಡಿಯೋ ನೋಡ್ತಾ ಇರೋದು, ನನಗೆ ಕಾಮಿಡಿ ಒಂದು ವಿಡಿಯೋ ನೋಡಿದೆ. ಅವಾಗ ನಾನು ನೆನೆಸಿದೆ, ಇನ್ನು ಕಾಮಿಡಿ ವಿಡಿಯೋ ಮಾಡುವಂಥದ್ದು. ಮೊದಲೆಲ್ಲ ನಾನೊಂದು ಚಾನಲ್ ಇತ್ತು, ಅದೇ ಈಗ ಇಲ್ಲ. ಮೊದಲ ಚಾನಲ್ ಒಂದು ಬೋರ್ ಇದೆಯಲ್ಲ, ಬೋರ್ವೆಲ್. ಆ ಬೋರ್ವೆಲ್ ಎಲ್ಲೆಲ್ಲ ಹಾಕ್ತಾರೆ ಅಲ್ಲೆಲ್ಲ ಹೋಗಿ ನಾವು ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡುವಾಗ ತುಂಬಾ ಅಲ್ಲಿ ಸಟ್ರ್ ಎಲ್ದು ಅಂಗಡಿ ಬಂದ್ ಮಾಡಿ ಹೋಗ್ತಾ ಇದ್ದೆ ವಿಡಿಯೋಗೆ. ಒಂದು ದಿವಸ ಒಬ್ರು ಹೇಳಿದ್ರು, ಇವನಿಗೆ ಬೇರೆ ಕೆಲಸ ಇಲ್ಲ, ಅಂಗಡಿ ಬಂದು ಮಾಡಿ ಹೋಗ್ತಾನೆ ಇದಕ್ಕೆಲ್ಲ. ಅದರಲ್ಲೇ ನನಗೆ ಒಂದು ರೆವೆನ್ಯೂ 25,000 ಸಿಕ್ಕಿತ್ತು ಒಂದು ವಿಡಿಯೋದಲ್ಲಿ. ಅವನು ಹೇಳಿದ ವಿಡಿಯೋದಲ್ಲಿ ಅವತ್ತೇ ನಾನು ನೆನೆಸಿದ್ದು, ಇವನು ಎಲ್ಲ ವಿಡಿಯೋದಲ್ಲಿ ಈಗ ಹೇಳ್ತಿದ್ರೆ ಮತ್ತೆ ಅದನ್ನು ಸ್ಟಾಪ್ ಮಾಡಿದೆ. ನಂತರ ಈಗ ಸ್ಟಾಪ್ ಆಯ್ತು? ಯಾವುದು ಅದು ಆಗುದಿಲ್ಲ, ಅದು ಎಲ್ಲ ಕಡೆ ಇರುವುದಿಲ್ಲ, ಹುಡ್ಕಿಕೊಂಡು ಹೋಗ್ಬೇಕು ಬೋರ್ವೆಲ್. ಹೌದು. ಅದನ್ನು ಬಿಟ್ಬಿಟ್ಟು ಇದು ಕಾಮಿಡಿ ನೋಡ್ತಾನೆ, ಕಾಮಿಡಿ ಮಾಡು ಅಂತೇಳಿ ನಮ್ಮ ಊರಿನ ಪುನೀತ್ ಅಂತ ಹೇಳಿ ಒಬ್ಬ ಇದ್ದ. ಅವನಲ್ಲಿ ಹೇಳಿದೆ, ಒಂದು ವಿಡಿಯೋಗೆ ಬರ್ತೀಯ ಅಂತ ಹೇಳಿ. ಅವನು ಬರ್ತಿಲ್ಲ ಅಂತ, ನೀನು ಬರಬೇಡ, ನೀನು ಕೂತ್ಕೊಂಡ್ರೆ ಸಾಕಂತೇಳಿ ನೌಶಾದ್ ಬ್ಲಾಗ್ ಅಲ್ಲಿ ಫಸ್ಟ್ ಒಂದು ವಿಡಿಯೋ ಮಾಡಿದೆ ನಾನು. ಅವನು ಕೂತ್ಕೊಂಡಾಗ ಸ್ಟ್ಯಾಂಡಿಗೆ ಹಗ್ಗ ಕಟ್ಟಿ ಬ್ಯಾಕ್ ಇಂದ ಎಳೆಯುವುದು, ಅವನು ಸ್ಟ್ಯಾಂಡ್ ಅವನಿಗೆ ಹೊಡೆಯುದು, ನಾನು ಹೊಡೆದು ಎಳೆಯುವುದು. ಸ್ಟ್ಯಾಂಡ್ ಹಾಕ್ಲಿಕ್ಕೆ ಆಗುದಿಲ್ಲ ಅವನಿಗೆ, ಬರ್ಲಿಕ್ಕೆ ನಾನು ಹೇಳುದು. ಅದು ಸ್ವಲ್ಪ ವಿಡಿಯೋ ಯೂಸ್ ಆಯ್ತು. ನಂತರ ನೌಶಾದ್ ಬ್ಲಾಗ್ ಅಲ್ಲಿ ವಿಡಿಯೋ ಆಗ್ತಾ ಹೋದೆ. ಆಚೆ ಕಡೆ ಪರೋಟದ್ದು ಅಂಗಡಿ ಉಂಟು, ನಮ್ಮ ಹೋಟೆಲ್. ಅಲ್ಲಿ ಸಿಯಾಬ್ ಅಂತ ಹೇಳಿ ಒಬ್ಬ ಕೆಲಸಕ್ಕಿದ್ದ. ಅವನು ಪರೋಟ ಹೊಡೆಯುದು ಸ್ಟಾಪ್ ಆಗುವಾಗ ಕರೆಯುದು, ಅವನು ನನಗೆ ಬೈಯುದು, ಎಂತ ಮಾರಿ ಅವನ ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ ನೀನು ಅಂತ. ನಾನು ಈ ವಿಡಿಯೋಗೆ ಬೇಕಾಗಿ ಅವನು ಬರ್ತಾ ಇದ್ದ. ನಂತರ ನಾನು ಪುಷ್ಪನನ್ನು ಕರೆದೆ, ಅವನು ಬರುದಿಲ್ಲ ಅಂತ ಹೇಳಿದ. ನಂತರ ಬಂದ, ವಿಡಿಯೋದಲ್ಲಿ ಬಂದ. ಸ್ವಲ್ಪ ತುಂಬಾ ರಿಕ್ವೆಸ್ಟ್ ಎಲ್ಲ ಆಯ್ತಾ ಪುಷ್ಪನಿಗೆ? ತುಂಬಾ ರಿಕ್ವೆಸ್ಟ್ ಮಾಡಿದೆ ಫಸ್ಟಿಗೆ. ಮತ್ತೆ ಅವನಿಗೆ ಒಂದು ನಾಚಿಕೆ ಅದ, ಮತ್ತೆ ಸೆಟ್ ಆದ. ಸ್ವಲ್ಪ ವಿಡಿಯೋದಲ್ಲಿ ಸೆಟ್ ಆದ. ನಮ್ಮ ವಿಡಿಯೋ ರೀಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಮಿಲಿಯನ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಸ್ಟ್ರೈಕ್ ಬಂತು ನಿಮ್ಮ ಚಾನಲ್ಗೆ? ಹೌದು, ನೌಶಾದ್ ಬ್ಲಾಗ್ ಸ್ಟ್ರೈಕ್. ಯಾಕೆ? ಅದೊಂದು ಸ್ಟ್ರೈಕ್ ಕೊಟ್ರೆ ಯಾರಾದ್ರೂ ಅಥವಾ ರಿಪೋರ್ಟ್ ಕೊಟ್ರ? ರಿಪೋರ್ಟ್ ಕೊಟ್ಟೆ ಅಲ್ಲ, ಅದೊಂದು ವಿಡಿಯೋ ಇದು ಕಾಲಲ್ಲಿ ಇದು ಎಂತ ಒದಿಯುದು, ಕಾಲಲ್ಲಿ ಒದಿಯೋದು ಒಂದು ವಿಡಿಯೋ ಮಾಡಿ. ಕಾಲಲ್ಲಿ ಒದಿಯುದೆಲ್ಲ ಹಾಕ್ಬಾರ್ದು ಇನ್ಸ್ಟಾಗ್ರಾಮ್ ಅಲ್ಲಿ. ಅದಕ್ಕೆ 90 ಡೇಸ್ಗೆ ಸ್ಟ್ರೈಕ್ ಬಂತು. ಮತ್ತೆ ಹೇಗೆ ವಿಡಿಯೋ ಹಾಕಿದ್ರು ರೀಚ್ ಆಗುದಿಲ್ಲ, ಹೋಗ್ತದೆ, ರೀಚ್ ಆಗುದಿಲ್ಲ. 1 ಲಕ್ಷ ಫಾಲೋವರ್ಸ್ ಇದ್ರು ಕೂಡ ರೀಚ್ 10,000 5,000 ಅಷ್ಟೇ. ಅವಾಗ ನಾನು ಹೇಳಿದೆ ಪುಷ್ಪನಲ್ಲಿ, ನಮ್ಮ ಊರಿನ ಭಾಷೆಯಲ್ಲಿ ನಾವೊಂದು ಚಾನಲ್ ಸ್ಟಾರ್ಟ್ ಮಾಡುವ, ರೀಚ್ ಆದದಷ್ಟು ಆಗ್ಲಿ, ಇದು ಸ್ಟ್ರೈಕ್ ಹೋಗೋ ತನಕ ಅಂತ. ಅದಕ್ಕೆ ನಾನು NP ಪಾರ್ಟ್ನರ್ ಅಂತ ಮಾಡ್ತಾ ಇದ್ದೆ, NP ಪಾರ್ಟ್ನರ್ ಅಂತ ಮಾಡಿದೆ. N ನೌಶಾದ್, P ಪುಷ್ಪರಾಜ್, ಇಬ್ರು ಜುಗಲ್ಬಂದಿಯಲ್ಲಿ. ಹೌದು, ಅದರಲ್ಲಿ ಸ್ಟಾರ್ಟ್ ಮಾಡಿ ಅದರಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಮತ್ತೆ ಪುತ್ವಾಚ ಬಂದ್ರು, ಅವರಿಗೊಂದು ಕ್ಯಾಮರಾ ಹಿಡಿಲಿಕ್ಕೆ ಕರ್ಕೊಂಡು ಹೋದದ್ದು, ಅವರನ್ನು ವಿಡಿಯೋಗೆ ಜಾಯಿಂಟ್ ಮಾಡಿ ಅವರನ್ನು ಸೇರಿಸಿ ವಿಡಿಯೋ. ನಂತರ ಸಂಸು ಬಂದ, NP ಪಾರ್ಟ್ನರ್ ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು.
ಹಾಗೆ ಮತ್ತೆ ಬೇರೆ ಇಬ್ರು ಬಂದ್ರು, ಬೇರೆ 3 ಬಂದಿದ್ರು, ನಿಯಾಜ್ ಮತ್ತೆ ಸಬೀರ್ ಮಗ್ದುಮುಚ್ ಅಂತೇಳಿ. ಅವರೊಂದು 6 ತಿಂಗಳು ಇದ್ರು ಒಟ್ಟಿಗೆ. ಮತ್ತೆ ನನಗೆ ಎಲ್ಲರಿಗೆ ಕಂಟೆಂಟ್ ಇಲ್ಲ ಕೊಡ್ಲಿಕ್ಕೆ, ಅವರೆಲ್ಲ ನೀವು ಸಪ್ರೇಟ್ ಚಾನಲ್ ಮಾಡ್ಕೊಳ್ಳಿ ಅಂತ ಸಪ್ರೇಟ್ ಮಾಡ್ತಾ ಇದ್ದಾರೆ ಇವಾಗ. ಒಳ್ಳೆ ರೀಚ್ ಆಯ್ತು. ಮತ್ತೆ ರೀಚ್ ಆದದ್ದು, ಮತ್ತೆ ಇದ್ರ ಸ್ಟ್ರೈಕ್ ಕೂಡ ಹೋಯ್ತು. ಎರಡರಲ್ಲಿ ಕೂಡ ಸ್ಟಾರ್ಟ್ 2 ರನ್ನಿಂಗ್ ಮಾಡಿದ್ರು. ಹೌದು. ಅಂದ್ರೆ ಈ ನೆಗೆಟಿವ್ ಎಲ್ಲ ಬರುತ್ತಲ್ಲ, ನೆಗೆಟಿವ್ ತುಂಬಾ ಅಂದ್ರೆ ಬರುತ್ತೆ. ನಿಮಗೆ ಫಸ್ಟ್ ತುಂಬಾ ನೆಗೆಟಿವ್ ಇತ್ತು, ಬೇಸರ ಆಗ್ತಾ ಇತ್ತು, ತುಂಬಾ ಬೇಸರ. ಅಂದ್ರೆ ತುಂಬಾ ಕಷ್ಟಪಟ್ಟು ಈ ಕಷ್ಟ ಇಲ್ವಾ ಈ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ? ತುಂಬಾ ಕಷ್ಟ ಇದೆ ಅದು ಈ ಮಾಡಿದವರಿಗೆ ಮಾಡ್ಲಿಕ್ಕೆ ಗೊತ್ತಿರ್ತದೆ. ಎಷ್ಟು ಟೈಮ್ ಅಲ್ಲಿ ತಗೊಳ್ತಾ ಇತ್ತು ಸ್ಟಾರ್ಟಿಂಗ್? ಸ್ಟಾರ್ಟಿಂಗಿಗೆ ಒಂದು ಮಧ್ಯಾಹ್ನ ಎಲ್ಲ ಆಗ್ತಾ ಇತ್ತು. ಯಾವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ? ಬೆಳಿಗ್ಗೆ ಅಂತೇಳಿ ಹಾಗೆ ಕಂಟಿನ್ಯೂಸ್ ಮಾಡುದಿಲ್ಲ ನಾವು ಒಂದು ಅರ್ಧ ಮಾಡಿ ಮತ್ತೆ ಮಧ್ಯಾಹ್ನ ಮಾಡಿ ಹಾಗೆಲ್ಲ ಮಾಡ್ತಾ ಇದ್ವಿ. ಇವಾಗೆಲ್ಲ 10 ನಿಮಿಷ ಅಷ್ಟೇ. ಅಂದ್ರೆ ಅವಾಗ ನೀವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ತನಕ ಮಾಡಿ ಅದರ ನಂತರ ಎಡಿಟಿಂಗ್ ಮಾಡಿ ಹಾಕೋದು, ಹಾಕುವಾಗ ನೆಗೆಟಿವ್ ಬರೋದು. ಹೌದೌದು. ಹೇಗಾಗ್ತಿತ್ತು ಅವಾಗ? ತುಂಬಾ ಬೇಸರ ಆಗ್ತಾ ಇತ್ತು. ನಾನೀಗ ಬೆಳಿಗ್ಗೆ ಎಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಿ ಇಡುದು, ಮಧ್ಯಾಹ್ನ ಇವನಿಗೆ ಫ್ರೀ ಇರ್ತದೆ, ಡ್ಯೂಟಿ ಕೆಲಸ ಟೈಮ್ 1 ಗಂಟೆ ಊಟದ ಟೈಮ್ ಫ್ರೀ ಇರ್ತದಲ್ಲ, ಅವಾಗೆಲ್ಲ ಫಸ್ಟಿಗೆಲ್ಲ ಮಾಡ್ತಾ ಇದ್ದೆ ನಾನು. ಇದು ಎಂತ ರೀಲ್ಸ್ ಮಾಡಿ ಅದನ್ನು ಎಡಿಟಿಂಗ್ ಮಾಡಿ ಸಂಜೆ ಅಪ್ಲೋಡ್ ಮಾಡುದು. ಇವಾಗೆಲ್ಲ ಅವನು ಡ್ಯೂಟಿ ಬಿಟ್ಟು ಬಂದ ಮೇಲೆ ಮಾಡ್ತಾ ಇದ್ದೇನೆ. 5:30 ಗಂಟೆ ನಂತರ ರೀಲ್ಸ್ ಮಾಡುದು. 10 ನಿಮಿಷದಲ್ಲಿ ಆಗ್ತದೆ ಇವಾಗೆಲ್ಲ. ಇವಾಗ ಸ್ಪೀಡ್ ಆಯ್ತು, ಎಲ್ಲ ಸ್ಪೀಡ್ ಆಯ್ತು. ಅವತ್ತು ನೆಗೆಟಿವ್ ಎಲ್ಲ ಬರ್ತಾ ಇತ್ತಲ್ಲ, ಅವಾಗ ಮನೆಯಲ್ಲಿ ಬೈಯೋದಾಗಿರ್ಬೋದು, ಮನೆಯಲ್ಲಿ ಅಂತ ಮನೆಯಲ್ಲಿ ಏನ್ ಹೇಳ್ತಾ ಇಲ್ಲ, ಎಲ್ಲ ಸಪೋರ್ಟ್ ಇದ್ರು, ಎಲ್ಲ ಸಪೋರ್ಟ್. ಹೌದು. ಕಮೆಂಟ್ ಏನೆಲ್ಲ ಬರ್ತಾ ಇತ್ತು, ಏನೆಲ್ಲ ಬರ್ತಾ ಇತ್ತು. ಮೇಲಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ, ಮೇಲೆಗೆ ಹೋಗುದು. ಹೇಳ್ತಾ ಇದ್ರು ಯಾರಿಗೂ ಕೂಡ. ಏನ್ ಅದಕ್ಕೆ ಸೊಲ್ಯೂಷನ್ ಇಟ್ಕೊಂಡ್ರಿ ಆ ಟೈಮ್ ಅಲ್ಲಿ? ಏನ್ ನಗ್ತಾ ಇರ್ಬೇಕು ಅಷ್ಟೇ. ಅವ್ರು ಏನ್ ಹೇಳಿದ್ರು ಸ್ಮೈಲ್ ಕೊಡ್ಬೇಕು ಅಷ್ಟೇ. ಮತ್ತೆ ವಿಡಿಯೋ ಮಾಡೋದು ಬೇಡ, ನಿಮ್ಮ ವಿಡಿಯೋ ನೋಡ್ಲಿಕ್ಕೆ ಇಷ್ಟ ಇಲ್ಲ, ಏನೆಲ್ಲ ಕಾಪಿ ಮಾಡ್ತಾ ಇದ್ದೀರಾ, ಅದೆಲ್ಲ ಬರುವಾಗ ನಿಮ್ಗೆ ಇದು ಬೇಡ ಸಾಕು ನಿಲ್ಲಿಸೋಣ ಅಂತ ಅನ್ಸಿಲ್ವಾ? ಇಲ್ಲ, ಅದನ್ನು ಕ್ಯಾರೆ ಮಾಡ್ಲಿಲ್ಲ ನಾನು. ಮಾಡ್ಲಿಲ್ಲ. ಆದ ಕಾರಣ ಇಷ್ಟು ಆಯ್ತು ನಮ್ಗೆ ಫಾಲೋವರ್ಸ್. ಅಂದ್ರೆ ನೀವು ಹೇಳೋದು ಯಾರೇ ಕಂಟೆಂಟ್ ಮಾಡ್ತಾ ಇದ್ರು ಏನ್ ಮಾಡ್ಬೇಕು? ಯಾರು ನೆಗೆಟಿವ್ ಕಮೆಂಟ್ಗೆ ತಲೆ ಕೊಡಬಾರ್ದು. ನಾವು ಪಾಸಿಟಿವ್ ಅನ್ನು ನೋಡ್ತಾ ಹೋಗ್ಬೇಕು, ಏನಾಗುದಿಲ್ಲ, ನಾವು ಮುಂದಕ್ಕೆ ಹೋಗ್ತೇವೆ. ನೆಗೆಟಿವ್ ಅನ್ನು ನೋಡ್ತಾ ಇದ್ರೆ ಅಲ್ಲಿಯೇ ಬಾಕಿ. ಬರಿತಾ ಇರ್ತಾನೆ, ಕಮೆಂಟ್ ಹಾಕೊಂಡು ಅಲ್ಲೇ ಇರ್ತಾನೆ. ನಮಗೆ ಪ್ಲಸ್ ಅದು ಕಮೆಂಟ್ ಹಾಕಿದ್ರೆ ಮತ್ತೆ ರೀಚ್ ಆಗುತ್ತೆ. ಇಂಥ ಪ್ಲಸ್ ಒಬ್ಬನು ಎಕ್ಸಾಂಪಲ್ ಹೀಗೆ ಕಮೆಂಟ್ ಆಗ್ತಾನೆ ಅನ್ಸ್ಕೊಳ್ಳಿ, ನಿಮ್ಮ ಎಂತ ಕಂಟೆಂಟ್ ಮಾರ ಕರ್ಮ ಅಂತ ಹೇಳಿ. ಅದಕ್ಕೆ ಇಷ್ಟದ ಇಲ್ಲದವರೆಲ್ಲ ತುಂಬಾ ಬಂದು ಲೈಕ್ ಆಗ್ತಾರೆ, ಈ ವಿಡಿಯೋ ರೀಚ್ ಆಗ್ತದೆ ಅಷ್ಟು ಜನ ಅಲ್ಲಿ ಬಂದಾಗ. ಈಗ ಇವನು ಕಮೆಂಟ್ ಆಯ್ತಲ್ಲ, ಅಲ್ಲಿಗೆ ತುಂಬಾ ಮಂದಿ ಅದಕ್ಕೆ ಲೈಕ್ ಕೊಡ್ತಾರೆ, ಇಷ್ಟ ಇಲ್ಲದವರೆಲ್ಲ. ಖುಷಿ ಆಗ್ತದೆ ಅವನು ಕಮೆಂಟ್ ಹಾಕಿ ನಾವು ಲೈಕ್ ಕೊಡೋಣ, ಲೈಕ್ ಕೊಡಿ, ಸಪೋರ್ಟ್ ಮಾಡೋದು. ಏನಾಗ್ತದೆ, ಒಳ್ಳೆ ರೀಚ್ ಆಗ್ತದೆ. ಅದ್ರ ನೀವು ಕಾಯುದು. ಹೌದೌದು. ಆಕ್ಚುಲಿ ನೆಗೆಟಿವ್ ಬರ್ಲಿಕ್ಕೆ ಈಗ ಕಾಯ್ತಾ ಇದ್ದೇನೆ, ಈಗ ನೆಗೆಟಿವ್ ಬರ್ಲಿಕ್ಕೆ ಕಾಯುದು. ಯಾಕೆಂತ ಹೇಳಿದ್ರೆ ರೀಚ್ ಆಗ್ತದೆ ವಿಡಿಯೋ. ಈಗ ನೆಗೆಟಿವ್ ಇಲ್ಲ, ಈಗ ಪಾಸಿಟಿವ್ ಜಾಸ್ತಿ. ಈಗ ಎಲ್ರಿಗೂ ಗೊತ್ತಾಯ್ತು, ನಿಲ್ಲಿಸುವಂತ ಲಕ್ಷಣ ಇಲ್ಲ, ವಿಡಿಯೋ 100% ಮಾಡೇ ಮಾಡ್ತಾರೆ. ಮಾಡಿದನ್ನು ನೋಡ್ಕೊಂಡು ನಗಾಡು ಅಂತ ಹೇಳಿ ಆ ತರ ಒಂದು ಮೈಂಡ್ ಸೆಟ್ ಚೇಂಜ್ ಆಗಿದಾರಲ್ಲ. ಸೊ ನಿಲ್ಲಿಸ್ಬೇಕು ಅಂತ ಅನ್ಸ್ಲೇ ಇಲ್ಲ ನಿಮ್ಗೆ? ಹಾಗಾದ್ರೆ ಇಲ್ಲ, ಇದು ಬೇಡ ಸಾಕು ಹಾಗೇನ ಅನ್ಸ್ಲಿಲ್ಲ. ಫ್ರೀ ಟೈಮ್ ಅಲ್ಲಿ ಮಾಡುದಲ್ಲ ಇದಕ್ಕೆ ಅಂತ. ಆದ್ರೂ ಹೋದಲ್ಲಿ ಬಂದಲ್ಲಿ ನಿಮ್ಮನ್ನ ಒಂಥರ ನೋಡುದು ಮೊದಲು ಇತ್ತು, ಇವಾಗೆಲ್ಲ ಬೇಡ ಅಂತ ಆಗ್ಲಿಲ್ವಾ? ಇಲ್ಲ, ಏನಾಗ್ಲಿಲ್ಲ. ಪುಷ್ಪ ಹೇಳ್ತಿರ್ಲಿಲ್ಲ ಬೇಡ ಸಾಕು ಅಂತ ಹೇಳ್ತಿರ್ಲಿಲ್ಲ? ಪುಷ್ಪ ಹೇಳಿಲ್ಲ. ನಾನು ಅವನ ಹತ್ರ ಹೇಳ್ತೇವೆ ಒನ್ ಡೇ ಅಂತ ಹೇಳ್ತಾ ಒಂದ್ ದಿವಸಕ್ಕಾಗಿ ಕಾಯುವ. ಹಾಗೆ ಆಯ್ತು, ಒಂದ್ ದಿವಸಕ್ಕಾಗಿ ಕಾಯುವ. ಅಂತ ಅಷ್ಟಾಗಿ ಕೇಳುದೆಲ್ಲ ಕೇಳುವ. ಹೌದು.